ವಾಸು, ಕಷ್ಟದಲ್ಲಿರೋರಿಗೆಲ್ಲ ಬಾಸು. ಮಾರಿದ್ರೆ ಬೀಳುತ್ತೆ ಗೂಸು, ಗೊತ್ತು ಮುಂದೆ ಕೇಳ. ನಾನು ಯಾರೋ ವಾಸು, ಬರೀ ವಾಸು ಅಲ್ಲ, ಆಲಿನ್ ಹಾಲ್ ವಾಸುದೇವ. ನಾನು ಕೈ ಇಟ್ಟರೆ ಜೇಬು ತುಂಬುತ್ತೆ, ಕೆಲಸ ಆಗುತ್ತೆ. ನಿನ್ನ ತೊಂದರೆ ಏನು ಹೇಳ ಮಂಜ? ವಾಸ, ನಂಗೆ ಸಿಕ್ಕಾಬಟ್ಟೆ ಭಯ ಶುರು ಆಗ್ಯದ ಕಣ. ಮುಂದಿನ ವಾರದೊಳಗೆ ಮದುವೆ ಆಗ್ತೀನಿ ಅಂತ ವೈಶಾಲಿ ಮೇಡಮ್ ಹತ್ರ ಚಾಲೆಂಜ್ ಮಾಡ್ಬಿಟ್ಟಿದ್ದೀನಿ. ಯಾರ ಹತ್ರ ಅಂದೆ? ಇನ್ಯಾರ ಹತ್ರನೋ? ನಿನ್ನ ಮುದ್ದಿನ ಕಣ್ಣಿನ ಹುಡುಗಿ ಹತ್ರ. ಕಣ್ಣು ಹುಡುಗಿ ಅಲ್ಲ ಕಣೋ, ಹಣ್ಣು ಹುಡುಗಿ. ಹೌದು, ಹಣ್ಣಣ್ಣು ಹುಡುಗಿ. ಸರಿ, ಈಗ ನನ್ನಿಂದ ಏನಾಗ್ಬೇಕು? ಯಾವ್ದಾದ್ರೂ ಹುಡುಗಿನ ಕುದುರಿಸ್ಕೊಡ್ಬೇಕಲ್ಲ. ಹುಡುಗಿ ಕೆಲ್ಸದಲ್ಲಿರ್ಬೇಕು, ಲಕ್ಷಣವಾಗಿದ್ರೆ ದೊಡ್ಡ ಮನ್ಸ್ ಮಾಡಿ ಒಪ್ಕೊಂಡ್ಬಿಡ್ತೀನಿ. ಸರಿ, ನಿನ್ನ ಬಗ್ಗೆ ವಿವರಣೆ ಕೊಡು. ನಿನ್ನ ಹೆಸರೇನೋ? ಏನೋ ಹಿಂಗ್ ಕೇಳ್ತಿದ್ಯಾ? ಈ ಟೇಬಲ್ ಬಂದ್ಮೇಲೆ ಎಲ್ಲ ಹೊಸದಾಗಿ ಇರ್ಬೇಕು. ಹೆಸರೇನ? ತುತ್ತೂರಿ ಮಂಜ. ತುತ್ತೂರಿ ಮಂಜ. ಉಳಿದಿದ್ದೆಲ್ಲ ಬರ್ಕೊಂಡೋಗ, ಆಮೇಲೆ ನೋಡೋಣ. ಹೇಳಕ್ ಉದ್ದೇಶನ? ಕೊಡೆ, ಏನ್ ಬರ್ದೆ ನೋಡೋಣ. ಎಲ್ಲ ಬರೀತೇನೆ, ತಡಿಯೋ. ತಗ. ವಿದ್ಯಾರ್ಹತೆ ಏನಿಲ್ಲ ಅಂತ ಬರ್ದಿಯಲ್ಲ. ಬರೀ ಕೇಳಿದೆ. ನಂಗೆ ಅಂದ್ಬೇಡ, ನಾನು ಮರ್ಯಾದೆ ಹೊತ್ತದೆ. ನಾ ಹೇಳ್ತೋತೀನಿ, ಬರಿಯ. ಮರ್ಯಾದೆ. ಸರಿ, ಹೇಳು. ಗೋಲಿ ಆಟದಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ಫಸ್ಟ್. ಕಬಡ್ಡಿ ಆಟದಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಸೆಕೆಂಡ್. ಚಿನ್ನಿದಾಂಡ ಆಟದಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಥರ್ಡ್. 3ನೇ ಸ್ಥಾನ. ಹೇಳು. ಕಲ್ಲೊಡೆಯೋದ್ರಲ್ಲಿ ಫಸ್ಟ್. ಸರಿ, ನಿನಗೆ ಎಷ್ಟು ವಯಸ್ಸಿನ ಹುಡುಗಿ ಬೇಕು? 22. 22 ಸಿಗಲ್ಲ, ಈಗ ಡಿಮ್ಯಾಂಡ್ ಇರುತ್ತೆ ಕಣ ಮಂಚ. 32. ಹೋಗ್ಲಿ 40. ಹೋಗ್ಲಿ 42. ಒಂದು ಕೆಲಸ ಮಾಡು, 45 ಆಗಿದ್ರೆ ಯಾರಿಗೂ ಮದುವೆ ಆಗಿರಲ್ಲ. ಒಂದು ಸೆಟ್ ಮಾಡಬಹುದು. ನಿನ್ನ ಹತ್ರ ಬಂದಲ್ಲ, ನನ್ನ ಜೋಡ್ ತಗೊಂಡು ನಾನೇ ರಪ ಅಂತ ಹೊಡ್ಕೊಬೇಕು. ಯಾಕ? ಹೋಗಿ ನನ್ನಂತ ಯಂಗ್ ಏಜ್ ಹುಡ್ಗಂಗೆ 45 ವರ್ಷದ ಮುತ್ಕಿ ಕಟ್ತೀಯನ? ಹಾಲಿನ ಅಂತ ಬಡ್ಕಂತೀಯ? ಇದೆಲ್ಲ ಗೊತ್ತಾಗಲ್ಲ ನಿಂಗೆ? ಅಜ್ಜಿ ಅಲ್ಲ ಕಣೋ, 45 ವರ್ಷದ ಪುಟ್ಟು ಹುಡುಗಿ. ನಿನಗಿನ್ಯಾರೋ ಹೇಳ್ಕೊಡ್ತಾರೆ? ಏನೋ ಹಿಂಗಂತೀಯ? ನನ್ನ ಯೋಗ್ಯತೆ ನಿಂಗೇನೋ ಗೊತ್ತು? ಹೋಗಿ ತೀರ್ಥಹಳ್ಳಿ ತುಂಗ ಕಾಲೇಜ್ ಹತ್ರ ನಿಂತ್ಕ, ನನ್ನ ಬಗ್ಗೆ ಒಬ್ಬೊಬ್ರು ಹೇಳ್ತಾರೆ. ವೇರ್ ಮೈಂಡ್ ದೇರ್ ರೋಡ್, ಅಲ್ಪ ಬುದ್ಧಿ ಅಲ್ಪ ಸಾದಿ. ನನ್ನ ಹುಡುಗಿನ ನಾನೇ ಹುಡ್ಕಂತೀನಿ. ತೀರ್ಥಹಳ್ಳಿಲಿ ಎದ್ದೋನು, ಹೆದ್ದೂರಲ್ಲಿದ್ದೋನು, ಬೆಂಗಳೂರಿಗೆ ಬಂದನು, ತುತ್ತೂರಿಕೊಂಡನು. ಹೇಗಾದ ಗೊತ್ತಾ ಈ ತುತ್ತೂರಿ ಮಂಜ. ಮಂಜ ತುತ್ತೂರಿ ಮಂಜ ತುತ್ತೂರಿ ಮಂಜ. ನೋಡಮ್ಮ, ನಾನು ತೋರ್ಸೋ ಗಂಡನ್ನ ಒಪ್ಕೋಬೇಕು, ನೀನಷ್ಟೇ ಮದುವೆ ಮಾಡ್ಕೋಬೇಕು. ಅಪ್ಪ, ನನ್ನ ಮನ್ಸು ಯಾಕೋ ಒಪ್ತಾ ಇಲ್ಲ. ಮನಸ್ಸಲ್ಲಮ್ಮ, ಬದುಕು ಮುಖ್ಯ. ಅಪ್ಪ ಪ್ಲೀಸ್. ನೋಡಮ್ಮ, ನಾನು ತೋರಿಸಿದ ಗಂಡನ್ನ ಮದುವೆ ಮಾಡ್ಕೋಬೇಕು, ಸುಮ್ಮನೆ ಒಪ್ಕೋ. ನಮಸ್ಕಾರ ದೇವ್ರು. ನಾನಿನ್ನೂ ದೇವ್ರ ಹತ್ರ ಹೋಗಿಲ್ಲಪ್ಪ. ಹೋಗ್ತಿರ್ ಬಿಡಿ, ಅರ್ಧದವರೆಗೆ ಬಂದಿದ್ರ, ಪೂರ ಹೊತ್ತಗ ಹೋಗ್ಬಿಡ್ತೀರಿ. ಬಹಳ ಚೆನ್ನಾಗಿ ಮಾತಾಡ್ತಿದ್ಯಲ್ಲ, ಯಾರಪ್ಪ ನೀನು? ಮಂಜ, ತುತ್ತೂರಿ ಮಂಜ. ಈ ಮಂಜ ಊದಿದ್ರೆ ತುತ್ತೂರಿ, ಬಾಲೇರೆಲ್ಲ ಬೇಲ್ಪುರಿ. ಇನ್ನು ತೀರ್ಥಹಳ್ಳಿ ಗಂಡ ತುತ್ತೂರಿ, ಪ್ರೀತ್ಸೋರ್ ಪಾಲಿಗೆ ಸ್ವಾತಿ ಬುತ್ತೂರಿ. ನಿಮ್ಮ ಹೆಸರು? ನನ್ನ ಹೆಸರು ಗೋವಿಂದಪ್ಪ ಅಂತ. ಈಕೆ ನನ್ನ ಮಗಳು ಪವಿತ್ರ. ಈಕೆಗೊಂದು ಗಂಡು ನೋಡ್ತಾ ಇದ್ದೇನೆ, ಯಾರು ಸಿಗ್ತಾ ಇಲ್ಲ. ಅದೇ ಆಗಿರೋ ಸಮಸ್ಯೆ ಈಗ. ಓಹೋ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಹುಡುಗ ಹೆಂಗಿರ್ಬೇಕು? ಅರ್ಜೆಂಟಿ ನಾವು ಅಂದ್ಕೊಂಡ ಆಕಾರ ಸಿಗಲ್ವಲ್ಲ, ನಿನ್ನಾಗಿದ್ರೆ ಸಾಕು. ಸಾಕು ಅನ್ನೋ ಲೆವೆಲ್ ನಾನು ಹೋಪ್ಲೆಸ್ ಆಗಿದ್ದೀನಿ ಅಂದ್ರೆ. ಅರ್ಶದ ನೀರ್ ಮೈ ಮೇಲೆ ಬಿದ್ರೆ ನೀನು ಅಂದವಾಗಿ ಕಾಣ್ತೀಯ. ಹುಡುಗಿ ಸೂಪರ್ ಆಗಿದ್ದಾಳೆ. ಇನ್ನೂ ಮದುವೆ ಆಗಿಲ್ಲ ಅಂದ್ರೆ ನಂಗೆ ಯಾಕೋ ಡೌಟು. ಏನ್ ಸಮಸ್ಯೆ? ಈಕೆಗೆ 24 ವರ್ಷ 4 ತಿಂಗಳು. ವಾ, ಹೆಣ್ಮಕ್ಳು ವಯಸ್ಸನ್ನ ಬಚ್ಚಿಟ್ಟು ಮದುವೆ ಮಾಡಕ್ ಓಡಾಡೋ ಫಾದರ್ಸ್ನ ನೋಡಿದ್ದೆ. ಕರೆಕ್ಟಾಗಿ 24 ವರ್ಷ 4 ತಿಂಗಳು ಅಂತ ಹೇಳ್ತಿರೋ ಫಾದರ್ನ ಇವತ್ತೇ ನೋಡ್ತಿರೋದು. ನನ್ನ ಮಗಳನ್ನ ಮದುವೆ ಆಗೋ ಹುಡುಗ ಎಲ್ಲಿದ್ದಾನೋ ಏನು? ಯಾಕೆ ಸರ್ ಅಷ್ಟೊಂದು ಹುಡುಕ್ತೀರಾ? ತುತ್ತೂರಿ ಮಂಜ ಇಲ್ವಾ, ನಿಮ್ಮ ಮಗಳನ್ನ ಮದುವೆ ಆಗ್ತಾನೆ. ಎಲ್ಲಿದ್ದಾನಾತ? ಯಾರಾತ? ನಾನೇ ಸರ್. ನಮ್ದು ಎಂತ ಫ್ಯಾಮಿಲಿ ಗೊತ್ತಾ ಸರ್ ನಿಮಗೆ? ನಟ ಭಯಂಕರ ಪರಮೇಶ್ವರ್ ನಮ್ಮ ಅಣ್ಣಯ್ಯ. ಅವನು ಬಣ್ಣ ಹಚ್ಚಕ್ಕೆ ಕಷ್ಟಪಡ್ತಿದ್ದ ಟೈಮಲ್ಲಿ ನಮ್ಮ ಅಪ್ಪನೇ ಹೆಲ್ಪ್ ಮಾಡಿದ್ದು. ಇವಾಗ ಅವನು ಎಂತ ದೊಡ್ಡ ನಟ ಗೊತ್ತಾ ಸರ್? ಫ್ಯಾಮಿಲಿ ಏನೋ ಓಕೆ, ಆದರೆ
ಸೀರಿಯಲ್ ಅಂತಂದಾಗ ಯಾಕೋ ನನಗೆ ಗಾಬರಿ. ಏನ್ ಸರ್ ಹೀಗಂತಿದ್ದೀರಾ? ಸಂಜೆ ಆಗಂಗಿಲ್ಲ, ಟಿವಿ ಹಾಕೊಂಡು ಸೀರಿಯಲ್ ಮೇಲೆ ಸೀರಿಯಲ್ ನೋಡ್ತಾ ಇರ್ತೀರಾ. ಕಲಾವಿದರು ಸರ್ ಅವರು, ಅವರಿಗೂ ಒಂದು ಮನ್ಸಿರುತ್ತೆ, ಪರ್ಸನಲ್ ಲೈಫ್ ಇರುತ್ತೆ. ಮದುವೆ ಮುಂಚೆ ಅವರಿಗೂ ಆಗ್ಬೇಕೋ ಬೇಡವಾ? ಆಗ್ಬೇಕು. ಆದ್ರೆ ಸೀರಿಯಲ್ನವ್ರಿಗೆ ತಾಳಿ ಕಟ್ಟಿ ಅಭ್ಯಾಸ ಆಗ್ಬಿಟ್ಟಿರ್ತದೆ. ಸರ್ ಹಂಗೆಲ್ಲ ಯೋಚನೆ ಮಾಡಬೇಡಿ. ಈ ಮಲ್ನಾಡು ಹುಡುಗ ಒಳ್ಳೆ ಹುಡುಗ, ನಿಮ್ಮ ಹುಡುಗಿನ ಅಂಗೈಲಿ ಇಟ್ಕೊಂಡು ಬಂಗಾರದಂಗೆ ಸಾಕ್ತೀನಿ. ಹೌದಾ? ನೀನು ನನ್ನ ಮಗಳನ್ನ ಮದುವೆ ಆಗೋದಾದ್ರೆ ನನಗೊಂದು ಅಗ್ರಿಮೆಂಟ್ ಬರ್ಕೊಡ್ಬೇಕು. ತೀರ್ಥಹಳ್ಳಿ ಮಾರಿಕಾಂಬ ದೇವ್ರ ಮೇಲೆ ಆಣೆಗೂ ಅದೇನೇ ಅಗ್ರಿಮೆಂಟ್ ಇರಲಿ, ನಾನು ಸೈನ್ ಹಾಕಕ್ ರೆಡಿ. ಹೌದಾ ಮಂಜಾ? ನನ್ನ ಮಗಳ ಬಾಳಿಗೆ ಬೆಳಕಾಗಿ ಬರ್ತೀನಿ ಅಂತ ಹೇಳ್ತಿರೋದು ತುಂಬಾ ಸಂತೋಷದ ವಿಷಯ. ಆದಷ್ಟು ಬೇಗ ಶಾಸ್ತ್ರಿಗಳನ್ನ ನೋಡಿ ನಿಶ್ಚಿತಾರ್ಥ ಮಾಡಿಸ್ಬೇಡ. ಇವರು ಶಾಸ್ತ್ರಿಗಳು ಮಾಡ್ಕೊಂಡಿರೋ ಅವತಾರ ನೋಡಿದ್ರೆ ಗೊತ್ತಾಗ್ತದೆ. ಹೌದೌದು, ಭವಿಷ್ಯ ಹೇಳೋದ್ರಲ್ಲಿ ಸಿದ್ಧಹಸ್ತರು. ಬೆಳಿಗ್ಗೆ ನ್ಯೂಸ್ ಚಾನಲ್ ಲೈವ್ ಪ್ರೋಗ್ರಾಮ್ 1 hour ಇರುತ್ತೆ. ಮುಖ್ಯಮಂತ್ರಿಗಳು ಇವರ ಭವಿಷ್ಯ ಕೇಳದೆ ಮನೆಯಿಂದ ಹೊರಗಡೆ ಹೋಗೋದೇ ಇಲ್ಲ. ಏನೇ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೂ ಇವರನ್ನ ಕೇಳೇ ಹೆಲಿಕಾಪ್ಟರ್ ಹತ್ತೋದು, ಇಲ್ಲ ಅಂದ್ರೆ ಸುಮ್ಮನೆ ಮನೇಲೇ ಇರ್ತಾರೆ. ಅಂದ್ರೆ ನಾನು ಮದುವೆ ಆದ್ಮೇಲೆ ಏನೇ ಮಾಡೋದಿದ್ರು ಇವ್ರನ್ನ ಕೇಳೇ ಮಾಡ್ಬೇಕು. ನಿಮ್ಮಿಷ್ಟ. ಅಂದಾಗೆ ಈ ಹುಡುಗ ಯಾರು? ಮಂಜಾ. ತುತ್ತೂರಿ ಮಂಜ. ತುತ್ತೂರಿ ಎಲ್ಲಿದ್ಯಾ? ಅದು ಕಾಣಲ್ಲ ಸ್ವಾಮಿ, ಬರೆದ್ರೆ ಮಾತ್ರ ಗೊತ್ತಾಗೋದು. ನಮ್ಮ ಫ್ಯಾಮಿಲಿ ಸರ್ನೇಮ್. ಓಹೋ, ಫ್ಯಾಮಿಲಿ ನೇಮು. ಸರಿ, ಮಂಜಾ ಪವಿತ್ರ ವರಸಾಮ್ಯ ಅದ್ಭುತವಾಗಿದೆ. ಚೆನ್ನಾಗಿದೆಯಪ್ಪ. ಅಂದ್ರೆ ನಾನು ವೈಶಾಲಿ ಮೇಡಮ್ ಹೇಳ್ಬೋದಾ ಈ ಹುಡುಗಿನ ನಾನು ಮದುವೆ ಆಗ್ತಿದ್ದೀನಿ ಅಂತ? ಖಂಡಿತ ಹೇಳ್ಬೋದು. ಶಾಸ್ತ್ರಿಗಳೇ, ಹೇಗಾದ್ರೂ ಮಾಡಿ ಈ ಸಂಬಂಧ ನನ್ನ ಹೊಂದಾಣಿಕೆ ಮಾಡಿ ಕೊಟ್ಬಿಡಿ. ಆಗುವುದು ಎಲ್ಲ ದೈವಿಚ್ಛೆ. ಹೌದು. ಲೇ ಮಂಗ್ಯ. ನಾನಲ್ಲ, ನೀನಲೇ ಮಂಗ್ಯ. ಮಂಜ. ನಿನಗೆರಡು ಒಂದ. ಹೇಳೋ ಮುಂದೆ. ಅದೇನೋ ಕೈಯಾಗ ಡ್ರೆಸ್. ಅದ್ ನನಗೂ ಗೊತ್ತಲೇ. ನಿನಗಂತ ತಗೊಂಬಂದ್ಯೋ ಯಾರ್ದಾರ ಮೈ ಮೇಲೆ ಹಾಕೊಂಡಿದ್ ಕತ್ಕೊಂಬಂದ್ಯೋ? ನಾನು ಯಾಕೆ ಕತ್ಕೊಂಬರಕ್ ಹೋಗ್ಲಿ ಶಿವಾನಿ? ಇದನ್ನ ಹಾಕೊಂಡ್ರೆ ಹೆಂಗ್ ಕಾಣ್ತೀನಿ? ಏನು ಮದ್ವೆ ಮಾಡ್ಕೊಳ್ಳೋ ಪ್ಲಾನ್ ಏನೋ? ಚಾಲೆಂಜ್ ಅಂದ್ರೆ ಚಾಲೆಂಜು. ಯಾರ ಜೊತಿನೋ? ವೈಶಾಲಿ ಮೇಡಮ್ ಜೊತೆ. ನೋಡ, ಹುಡುಗಿ ರೆಡಿ, ಹುಡುಗಿ ಅಪ್ಪ ರೆಡಿ, ತಾಳಿ ಕಟ್ಟಕ್ ನಾನ್ ರೆಡಿ. ಇನ್ಯಾಕೆ ತಡ, ಮದುವೆ ಮಾಡ್ಕೊಂಡ್ಬಿಡ್ತೀನಿ. ಮಂಜ, ಇದು ಮೋಸ. ನಮ್ಮ ಮನೆಗೆ ಬಂದು ನಾದಸ್ವರ ಕಳೆದು ಹಾಕಿದಿ. ಅವತ್ತಿಂದ ಇವತ್ತಿನ ತನ ನನಗ್ ಮದ್ವೆ ಆಗ್ವಲ್ದು. ನೀನ್ ಮದ್ವೆ ಆಗತ್ತೇನೋ? ನೀನ್ ಹೆಂಗಂದ್ರೆ ಈಗ ನಾನ್ ಸಾಯೋ ಹೊತ್ತಿಗೆ ಕೊನೆ ಉಸಿರು ಎಳೆಯೋ ಹೊತ್ತಿಗೂ ನೀ ಬಂದು ನಾದಸ್ವರನೇ ಕೇಳ್ತೀಯ. ನೋಡೋ, ಮದುವೆ ಆದ್ಮೇಲೆ ನನ್ ಲಕ್ ತಿರುಗುತ್ತೆ. ಅವಾಗ ನಿಂಗೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ಬೋದು. ಈಗ ನಾನು ಒಬ್ಬನೇ ನಾದಸ್ವರ ಹುಡುಕ್ತಿದ್ದೀನ, ಆಮೇಲೆ ಗಂಡ ಹೆಂಡತಿ ಇಬ್ರು ಸೇರಿ ಹುಡ್ಕೊಡ್ತೀವಿ ಬಿಡ. ನಿನ್ನ ಆಚೆಗೆ ಜನ್ಮ. ನನ್ ಬೇಡ ಅಂತ ಕೇಳ್ತೀಯ, ಹಾಳಾಗ್ ಹೋಗು. ನೀನ್ ಒಪ್ಕೊಂಡೆ ಅಂದ್ರೆ ಎಲ್ಲ ಒಪ್ಕೊಂಡಂಗೆ. ಒಂದ್ ನಿಮಿಷ ಇರೋ. ಬನ್ನಿ 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 ಎಲ್ಲ ಬನ್ನಿ 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 ಎಲ್ಲ ಬನ್ನಿ. ಮಂಚಾನಿ ಕರಿಯೋದು ಹೆಚ್ಚ, ನಿನ್ ಹಿಂದೆ ನಾ ಬರೋದು ಹೆಚ್ಚ. ಡಿಂಗ್ ಡಿಗ 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 ಡಿಂಗ್ 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 ಡಿಗ 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 ಡಿಂಗ್ ಡಿಂಗ್ ಡಿಂಗ್. ವೈಶಾಲಿ ಮೇಡಮ್, ಚಾಲೆಂಜು ಅಂತಿದ್ರಲ್ಲ, ನಾನ್ ಮದುವೆ ಆಗಕ್ ರೆಡಿ. ಮುಯಿ ಮಾಡಕ್ ನೀವು ರೆಡಿನಾ? ಮಂಜ, ನೀನ್ ನನ್ನ ಬಿಟ್ಬಿಟ್ ಮದುವೆ ಆಗ್ತೀಯಾ? ಕಣ್ಣೊರ್ಸ್ಕೊಂಡಿರೋ ಕೈಯಲ್ಲಿ ಇದನ್ನು ಮುಟ್ಬೇಡ. ಥಂಡಿ ಆದ್ರೆ ಡ್ರೆಸ್ ಹಾಳಾಗೋಗುತ್ತೆ. ಕಾಸ್ಟ್ಲಿ ಡ್ರೆಸ್. ಮಂಜ, ಈ ಬಟ್ಟೆ ಹಾಕೊಂಡು ರಿಸೆಪ್ಷನ್ ಅಲ್ಲಿ ನನ್ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತೀಯ ಅನ್ಕೊಂಡಿದ್ದೆ. ನೀನ್ ನನ್ಗೆ ಈ ರೀತಿ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ ಮಾಡಕ್ಕಾಗ್ತದೆ ಅದ? ಒಂದೊಂದ್ಸರಿ ಗಣಿತ ಮೇಷ್ಟ್ರಿಗೂ ಲೆಕ್ಕ ತಪ್ಪೋಗ್ತದೆ. ನೋಡು, ನೀನೇನು ನೊಂದ್ಕೊಂಬೇಡ, ನಂದೇನು ತಪ್ಪಿಲ್ಲ. ತಲೆ ಮೇಲೆ ಬಂದ್ ಇಟ್ಕೊಂಡು ಬತ್ತಲೆ ತಕ್ಕೊಂಡಿರೋ ಇವಳು ಹೇರ್ ಸ್ಟೈಲ್ ಮೇಲೆ ಆಣೆ. ನೋಡು, ಈ ಡ್ರೆಸ್ ಇಲ್ಲಿಗೆ ಬರೋ ಕಾರಣ ನಿಮ್ಮ ಅಕ್ಕ. ಅಕ್ಕ, ಮಂಜ ಯಾವತ್ತಿದ್ರು ನಿನ್ನವನೇ. ಅವನಿಗೆ ಕೊಟ್ಟಿನ ಮದುವೆ ಮಾಡೇ ಮಾಡ್ತೀನಿ ಅಂತ ಭಾಷೆ ಕೊಟ್ಟಿದ್ದೆ ತಾನೆ. ಗೋವಿಂದನ್ ಮೇಲೆ ಆಣೆ, ಗೋವಿಂದನ್ ಮೇಲೆ ಆಣೆ ಅಂದ್ಬಿಟ್ಟು ಗೋವಿಂದನ್ ಪಂಗಮನೆ ನನ್ಗೆ ಇಟ್ಬಿಟ್ಟಿಯಲ್ಲ. ಬೇಡ, ನಾ ನಿನ್ನ ಜಾಣೆ 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 ಅಂತಿರ್ತೀನಿ. ನೀನ್ ಯಾಕೆ ದಡ್ಡಿ ತರ ಮಾತಾಡ್ತೀಯಾ? ನಾನಿಲ್ವೇನೆ ದಬಾಯಿಸ್ತೀನಿ ಬಿಡು. ಕೇಳಕ್ಕ. ಏ ಮಂಜ, ಕೇಳಕ್ಕ. ಹೇಳ್ತಿದ್ದೀರಿ? ಕೇಳಕ್ಕ. ಹೇಳ್ತಿದ್ದೀರಿ? ಕೇಳಕ್ಕ. ಕೇಳ ಬೇಡವಾ? ಸರಿ ಆಯ್ತು, ಕೇಳಕ್ಕ. ಲೇ ಮಂಜ, ಎಷ್ಟೋ ಕಡೆ ಹುಡುಗನ್ನ ನೋಡಿ ಹುಡುಗಿನ ನೋಡಿ ಕಾರ್ಡ್ನು ಪ್ರಿಂಟ್ ಮಾಡಿಸಿ, ಚೌಟ್ರಿನ ಬುಕ್ ಮಾಡಿಸಿ, ಅಡ್ಗೆಯವ್ರನ್ನ ಕರೆಸಿ, ಸಂಬಂಧದವ್ರನ್ನೆಲ್ಲ ಕರೆಸಿ, ಪುರೋಹಿತರು ಮಂತ್ರನು ಹೇಳಿ ಇನ್ನೇ ತಾಳಿ ಕಟ್ಟಬೇಕು ಅನ್ನೋ ಅಷ್ಟರಲ್ಲೇ ಎಷ್ಟೊಂದು ಮದುವೆಗಳು ಮುರಿದೋಗಿದೆ. ಇನ್ನ ನಾ ಕಾಣಿ ಬಾಡಿಗೆ ಕೊಟ್ಟು ಒಂದು ಕೋಟ್ನ ತಂದು ಡಿಂಗ 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 ಅಂತ ನಮ್ಮ ಮುಂದೆ ದೊಂಬರಾಟ ಹಾಕಿದ್ರೆ ನಾವು ಹೆದ್ರು ಬಿಡ್ತೀವ? ಈ ಮನೇಲಿ ಈ ತರದವ್ನ ಎಷ್ಟು ಜನ ನೋಡಿಲ್ಲ. ಎಲ್ಲಿಂದಲೋ ಬಂದಿರೋ ನೀನೇ ಇಷ್ಟ ಆಟ ಆಡ್ತೀಯ ಅಂದ್ರೆ ಇಲ್ಲೇ ಇರೋರು ನಾವಿನ್ನೆಷ್ಟು ಆಟ ಆಡಲ್ಲ. ವೈಶಾಲಿ ಮೇಡಮ್, ಗುಡ್ ಡೈಲಾಗ್ ಡಿಲಿವರಿ. ಥ್ಯಾಂಕ್ಸ್. ಆದ್ರೆ ನಿಮ್ ಲೆಕ್ಕಾಚಾರ ತಪ್ಪು. ಯಾಕೋ? ನೋಡಿ, ಇಲ್ಲದವ್ರಿಗೆ ಆಟ ಆಡಕ್ ಆಗಲ್ಲ. ಯಾವತ್ತು ಹೊರಗಡೆಯಿಂದ ಬಂದವರೇ ಇಲ್ಲಿ ಆಟ ಆಡೋದು. ಬಿಕಾಸ್ ಬೆಂಗಳೂರಲ್ಲಿ ಜಾಗ ಇಲ್ಲ. ಗಂಡ ಹೆಂಡ್ರ ನಡುವೆ ಕೂಸ್ ಬಡವಾಯ್ತು ಅಂದ ಹಾಗೆ ನಾನು ಹೊರಗಡೆ ಇರೋ
ಮೇಲೆ ನನ್ಗೆ ಆಟ ಆಡೋದೇ ಮರ್ತೋಯ್ತು ಅನ್ಸುತ್ತೆ. ನಿಮ್ಮಿಬ್ರು ಚಾಲೆಂಜ್ ಕಟ್ಕೊಂಡು ನಾನು ಹಾಳಾದೆ. ಲೇ ವೇದ, ಯಾಕೆ ಮಣಿರತ್ನಂ ಸಿನಿಮಾ ಹೀರೋಯಿನ್ ತರ ಗೊಳೋ 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 ಅಂತ ಅಳ್ತಿದ್ಯಾ? ನೀನ್ ಯಾರು? ಈ ಅಕ್ಕನ ತಂಗಿ. ನಾನ್ ಯಾರು? ಕೆಟ್ಟರ್ ಪಲಿ ಕಾಳಿ, ಒಳ್ಳೆರ್ ಪಲಿ ಚಂಪಕಲಿ, ವೈಶಾಲಿ. ಈ ವೈಶಾಲಿ ಒಲಿದ್ರೆ ಪ್ರೀತಿಯ ಸಾಗರ, ಮುನಿದ್ರೆ ಡೈರೆಕ್ಟ್ ಪರಪ್ಪನ ಅಗ್ರಹಾರ. ನನ್ನ ಸ್ವಂತ ತಂಗಿ ಕಣೆ ನೀನು. ನೀನ್ ಹಾಳಾಗೋಗ್ಬಿಟ್ಟು ನಾನ್ ಬಿಟ್ಬಿಡ್ತೀನಾ? ಲೇ ಮಂಜ, ನೀನ್ ನಿಜವಾಗ್ಲೂ ತೀರ್ಥಳ್ಳಿ ಗಂಡೇ ಆಗಿದ್ರೆ ಮದ್ವೆ ಆಗೋ ನೋಡೋಣ. ಆತಳ ಸುತ್ತಳ ತಳ ತಳ ಪಾತಾಳದಲ್ಲಿ ಹುಡುಕಿದ್ರು ನನ್ ತಂಗಿ ಬಿಟ್ಟು ನಿನ್ಗೆ ಇನ್ನೊಂದು ಹೆಣ್ಣು ಸಿಗಲ್ಲ ಸಿಗಲ್ಲ ಸಿಗಲ್ಲ. ಇದು ವೈಶಾಲಿ ಚಾಲೆಂಜ್. ತುತ್ತೂರಿದು ಚಾಲೆಂಜ್. ಸ್ವಾಮಿಗಳೇ, ಎಂಗೇಜ್ಮೆಂಟ್ ಕರೆಕ್ಟಾಗಿ ಬಂದ? ಟೈಮ್ ಎಲ್ಲ ಕರೆಕ್ಟಾ? ಮಂಜ, ಎಂತ ಪುಣ್ಯಾತ್ಮನಪ್ಪ ನೀನು. ಇಂಥ ಹುಡುಗಿನ ಮದುವೆ ಆಗ್ತಾ ಇದೆಯಲ್ಲ, ಬಹಳ ಸಂತೋಷನಪ್ಪ. ಇನ್ನೇನ್ ಸ್ವಾಮಿಗಳೇ, ಇಂಥ ಸತ್ಯವಂತ ಫ್ಯಾಮಿಲಿ ಎಲ್ಲಿ ಸಿಗುತ್ತೆ? ಅದಕ್ಕೆ ಒಪ್ಕೊಂಬಿಟ್ಟೆ. ಕಷ್ಟದಲ್ಲಿರೋರಿಗೆ ನೆರವಾಗ್ತಿದ್ಯಾ? ಏನ್ ಹೇಳ್ತೀರಿ ಸ್ವಾಮಿಗಳೇ, ಅವ್ರಿಗೆ ಏನ್ ಕಷ್ಟ? 3 ತಲೆಮಾರು ಅವರೇ ನನ್ನನ್ನು ಕೂರಿಸಿ ಸಾಕ್ತಾರೆ. ಅದು ಅಲ್ಲದೆ ಈ ಕಾಲದಲ್ಲಿ ಅಪ್ಪಂದ್ರು ಮಗಳು ಮದುವೆ ಮಾಡಕ್ಕೆ 40 ವರ್ಷ ಇದ್ದಿದ್ದ 30 ಹೇಳ್ತಾರೆ, 30 ಇದ್ದಿದ್ದ 20 ಹೇಳ್ತಾರೆ. ಆದ್ರೆ ಇವರು ಪುಣ್ಯಾತ್ಮರು 24 ವರ್ಷ 4 ತಿಂಗಳು ಅಂತ ಕರೆಕ್ಟ್ ಏಜ್ ಹೇಳಿದ್ರು ನೋಡಿ. ಆ ನಿಯತ್ತಿಗೆ ನಾನು ಅಗ್ರಿಮೆಂಟಿಗೆ ಸೈನ್ ಮಾಡಿದ್ದು. ಸ್ವಾಮಿಗಳೇ ನಗ್ತಿದ್ದೀರಾ? ನೋಡಪ್ಪ ಮಂಜ, ನೀನ್ ಕರಾದಂತೂ ಮಾಡ್ಕೊಂಡಿದ್ಯಾ, ಹೌದಾ? ಮದುವೆನೂ ಆಗ್ತಾ ಇದೆಯಾ, ಹೌದಾ? ಈಗ ನಿಜ ಹೇಳ್ತೀನಿ ಕೇಳು. ಆ ಹುಡುಗಿಗೆ 24 ವರ್ಷ ಆಗಿರೋದು ನಿಜ. 4 ತಿಂಗಳು ಬಿಟ್ಬಿಟ್ರಲ್ಲ ಬಸ್ರಿ. ಆ ಹುಡುಗಿ 4 ತಿಂಗಳು ಗಬ್ಬನ. ಯಾಕೆ ಇಷ್ಟೊಂದು ಗಾಬರಿಯಾಗಿ ಬರ್ತಾ ಇದ್ದೀರಾ? ರುಕ್ಮಿಣಿ ವಾಸ್ತು ನನ್ನ ಮ್ಯಾಟ್ರ್ ಕೇಳಿದ್ರೆ ಆಗ್ತೀಯ ಸುಸ್ತು. ಆ ಗೋವಿಂದ ಇದನ್ನಲ್ಲ ನಮ್ಮ ಮಾವ, ಅವನು ಆ ಹುಡುಗಿ ಸೇರ್ಕೊಂಡು ನಂಗೆ ಮೋಸ ಮಾಡ್ಬಿಟ್ರಮ್ಮ. ಆ ಹುಡುಗಿ ಈಗಾಗಲೇ 4 ತಿಂಗಳಂತೆ. ಅವಳು ಹೊಟ್ಟೆ ದಪ್ಪ, ಅದ್ರ ಮಗುಗ್ ನಾನು ಆಗ್ಬೇಕಂತ ಅಪ್ಪ. ಲೇ ಎಳೆಮಯ್ಯ, ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ಯಾ? ಬಾರ ಹೊರಗಡೆ. ಯಾರು ಅಲಿಮಯ್ಯ? ಏನಮ್ಮ ಹೀಗೆ ಕೇಳ್ತಾ ಇದೀಯಾ? ಈ ತುತ್ತೂರಿ ಮಂಜ ಮದುವೆ ಮಾಡ್ಕೊಳ್ತೀನಿ ಅಂತ ಅಗ್ರಿಮೆಂಟ್ಗೂ ಸೈನ್ ಮಾಡ್ದ. ನಿಶ್ಚಿತಾರ್ಥದ ಸಮಯದಲ್ಲಿ ಓಡ್ ಬಂದ್ಬಿಟ್ರೆ ಬಿಟ್ಬಿಡ್ತೀನಾ? ನಿಮಗೆ ಯಾವ ಮಂಜಾರಿ ಬೇಕು? ನಮ್ಮನೆ ಇರೋದು ಒಬ್ನೇ ಮಂಜ, ಅವನು ನನ್ನ ಬಾಯ್ ಫ್ರೆಂಡ್. ಅವನ ಬಗ್ಗೆ ನೀವು ಇಲ್ದಿದ್ದೆಲ್ಲ ಹೇಳ್ಬೇಡಿ. ಮಂಜನ್ ನಿಯತ್ತು ಈ ವೇದಾಗ ಮಾತ್ರ ಗೊತ್ತು. ಏಯ್, ನಿನ್ ಕತೆ ಎಲ್ಲ ಯಾರಿಗ್ ಬೇಕು? ಹೋಗಿ ಹೇಳ್ಕೊಂಬರ ಅವನ್ನ. ನೀವಲ್ಲೇ ನಿಂತ್ಕೊಳ್ಳಿ, ನಾ ಇಲ್ಲೇ ನಿಂತ್ಕೊಂತೀನಿ. ಒಂದಿಷ್ಟೇ ಡಿಸ್ಟೆನ್ಸ್ ಪ್ಲೀಸ್. 2 ದಿನ ಬಿಟ್ಬಿಟ್ಟು ತಾಳಿ ಕಟ್ತೀನಿ. ಹೌದಾ? ಆಯ್ತು, 2 ದಿವಸ ಅವಕಾಶ ಕೊಡ್ತಾ ಇದ್ದೀನಿ. ಆಮೇಲೆ ಏನಾದ್ರು ತಲೆ ಹರಟೆ ಮಾಡಿದ್ರೆ ಹುಡುಗರು ಬಂದು ಫಿನಿಶ್ ಮಾಡಾಕ್ತಾರೆ. ನಡೀರ. ಮಂಜ, ಮದ್ವೆಗೆ ಯಾಕೆ ಒಪ್ಕೊಂಡೆ? ಅಯ್ಯೋ ಹಂಗಲ್ಲಮ್ಮ, ಬೀಸ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತೆ. ತಮಾಷೆಗೆ ಅವ್ರು ಹೋಗ್ಲಿ ಅಂತ ಒಪ್ಕೊಂಡೆ ಅಷ್ಟೇ. ಅದಕ್ಕೆಮ್ಮ ಈಗ ಎಂತ ಮಾಡೋದು? ಯಾಕೋ ಟೆನ್ಷನ್ ಮಾಡ್ಕೊಳ್ತೀಯಾ? ನನ್ನ ಪತಿ ಪರಮೇಶ್ವರಂಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರಾಯ್ತು. ಹಲೋ ಸರ್, ನಾನು ನಿಮ್ಮನ್ನು ಟಿ ವಿನಲ್ಲಿ ನೋಡಿದ್ದೀನಿ. ಹೌದು, ನಾನೇ ನಟ ಭಯಂಕರ ಪರಮೇಶ್ವರ. ಮಂಜ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾನೆ. ನಾನು ಇವ್ರನ್ನ ಮದುವೆ ಆಗ್ತಾ ಇದ್ದೀನಿ. ನಿನಗೆ ಈ ಮದುವೆ ಇಷ್ಟ ಇದೆಯಾ? ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಇಷ್ಟ ಇಲ್ವಾ? ನನ್ನ ತಂದೆ ಆಸೆನ ನೆರವೇರಿಸ್ಬೇಕಾಗಿದೆ. ಅಂದರೆ ನೀನು ನಿನ್ನ ತಂದೆಗೋಸ್ಕರ ಮದುವೆ ಆಗ್ತಿದ್ಯಾ? ಅಂಥದ್ದೇನಾಗಿದೆ? ದಯವಿಟ್ಟು ಅದನ್ನು ಮಾತ್ರ ಕೇಳಬೇಡಿ. ಮಂಜುನ ಮದುವೆ ಆಗ್ತೀನಿ ಅಂತೇಳಿ ಮೋಸ ಮಾಡ್ತಾರ ಇದಂಗಿದೆ. ಮೋಸ ಮಾಡ್ತಿರೋದು ನಾನಲ್ಲ, ನಮ್ಮಪ್ಪ. ಏನು ಹೇಳ್ತಾ ಇದೀಯಾ? ಹೌದು, ಗಜೇಂದ್ರ ಅನ್ನೋ ಹುಡುಗ ನನ್ನ ಜೊತೆ ತುಂಬ ಸಲಿಗೆಯಿಂದ ಇದ್ದ. ಮದುವೆ ಆಗ್ತೀನಿ ಅಂತ ನಾನು ಭಾಳ ಹಾಳು ಮಾಡ್ದ. ವಿಧಿ ಇಲ್ಲ, ಅಪ್ಪನ ಬಲವಂತ ಜಾಸ್ತಿ ಆಗಿದೆ. ನನಗೆ ಮದುವೆ ಆಗಲೇಬೇಕು. ಹಾಗಂತ ಮಂಜುನ ಬಲಿಪಶು ಮಾಡೋಕ್ಕಾಗತ್ತಾ? ಸಂಸಾರ ಒಂದು ಕಡೆ, ಪ್ರೀತಿ ಒಂದು ಕಡೆ ಇದ್ರೆ ಆಗುತ್ತಾ? ಅಲ್ಲ, ಮುಂದೆ ಹುಟ್ಟೋ ಮಗುಗೆ ಅಪ್ಪ ಯಾರು ಅಂತ ಹೇಳ್ತೀರಾ? ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಗಜೇಂದ್ರನ ಗಮನ ಇತ್ತೀಚೆಗೆ ಬೇರೆ ಕಡೆನೇ ಇದೆ. ನೀವಿಬ್ರು ಪ್ರೀತಿ ಮಾಡಬೇಕಾದ್ರೆ ಜೊತೆಲಿ ಓಡಾಡಿದ್ದು ಇಲ್ಲ ಏನಾದರೂ ಫೋಟೋಸ್ ತೆಗೆಸ್ಕೊಂಡಿದ್ದು ಆ ಥರ ದಾಖಲೆಗಳೇನಾದ್ರು ಇದಾವೆ? ಬೇಕಾದಷ್ಟಿದೆ. ಅವನ ಜೊತೆ ತೆಗೆಸ್ಕೊಂಡಿರೋ ಫೋಟೋಗ್ರಾಫ್ಸು, ಅವ್ನು ನನಗೆ ಕಳಿಸಿರೋ ಮೆಸೇಜಸ್ಸು. ಓಹೋ, ಅವ್ನು ಹಿಂಗೆ ವ್ಯಕ್ತಿ? ಗಜೇಂದ್ರ ತುಂಬಾ ಒಳ್ಳೆಯವನು, ಆದ್ರೆ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಸಿಡಕ್ ಬೀಳ್ತಾ ಇದ್ದಾನೆ. ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ. ನಾನು ಅವನ್ನ ಪಾರ್ಕಲ್ಲಿ ಬೇರೆ ಹುಡುಗಿ ಜೊತೆ ನೋಡಿದ್ದೀನಿ. ಹೌದಾ? ದಾಖಲೆ ಕೊಡಿ, ನಾವು ಅವನ ಹತ್ರ ಮಾತಾಡ್ತೀವಿ. ಈಗ ಗಜೇಂದ್ರನ ಒಪ್ಪಿಸಿ ಕರ್ಕೊಬಂದು ನಿನ್ನ ಮದುವೆ ಆಗು ಅಂದರೆ ನೀನು ಆಗಕ್ಕೆ ರೆಡಿ ಇದೆಯಾ? ಅಷ್ಟೇ. ಏ ವಾಸ, ನಾವು ಶರ್ಟ್ ಹಾಕಾಕತ್ತೀವಿ ಹೇಳ. ಯಾಕೆ ಹಾಕೋತೀವಿ? ಏಯ್, ಶರ್ಟಿಗೆ ನಮ್ಮನ್ನು ಹಾಕೊಳಕ್ಕಾಗಲ್ಲ, ಅದಕ್ಕೆ ನಾವೇ ಶರ್ಟನ್ನು ಹಾಕೋತೀವಿ. ನೋಡಲಿ
ಏಯ್ ಅವನು ತಾನೆ ಕರೆಕ್ಟ್ ಕಣ, ಅವನೇ, ಅನುಮಾನನೇ ಇಲ್ಲ. ನಿನಗೆ ದೇವಕ್ಕನ ಬಗ್ಗೆ ಎಲ್ಲ ಗೊತ್ತಲ್ಲ? ಗೊತ್ತಿಲ್ಲದೇನೋ. ಹೋಗಿ ಶುರು ಹಚ್ಕೋ. ಸರಿ. ಹುಷಾರ. ಲಾಸ್ಟ್ ವೀಕ್ ಎಲ್ಲೋಗಿದೆ ದೀಪಿಕಾ? ನಾನಾ ನಂದಿ ಬೆಟ್ಟಕ್ಕೆ ಹೋಗಿದ್ದೆ ನನ್ನ ಫ್ರೆಂಡ್ ಜೊತೆ. ಹೌದು, ನೀನು ಅವ್ರು ಕಾಫಿ ಡೇ ನಾನು ಕಾಯಿಸಿ ಸರಿನಾ? ಏನ್ ಮಾಡ್ಲಿ, ಬೆಂಗಳೂರಲ್ಲಿ ಹಾಯ್ ದೇವಿಕಾ. ಯಾರ್ರಿ ನೀವು? ಏನಿದು ದೇವಿಕಾ, ಹೊಸ ಬಾಯ್ ಫ್ರೆಂಡ್ ಸಿಕ್ಬಿಟ್ಟಂತ? ಹಳೆ ಬಾಯ್ ಫ್ರೆಂಡ್ ನನ್ನನ್ನೇ ಮರ್ತು ಬಿಡದ? ಏನ್ ಚೆನ್ನಾಗಿದೆ ಹೇಳೋದು? ರೀ ಮಿಸ್ಟರ್, ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಏನ್ರಿ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ನನ್ನ ಹುಡುಗಿ ಬಗ್ಗೆ ಇಲ್ದಿದ್ದೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ರೇ ಸ್ವಾಮಿ, ಯಾರು ನಿಮ್ಮ ಹುಡುಗಿ? ಈ ದೇವಿಕಾ ಯಾರು ಏನು ಅಂತ ನನಗೆ ಗೊತ್ತಿಲ್ವಾ? ಹೋದ ವಾರ ನಂದಿ ಬೆಟ್ಟಕ್ಕೆ ಯಾರ ಜೊತೆ ಬಂದಿದ್ಲು ಕೇಳಿ? ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ. ಆ ಹುಡುಗ ನಾನೇ. ದೇವಿಕಾ, ನೀನ್ ನನಗೆ ಮೋಸ ಮಾಡ್ತಾ ಇದೀಯಾ? ಇಲ್ಲ ಗಜ, ಇವ್ರು ಹೇಳ್ತಾರ ಸುಳ್ಳು. ನಾನು ನಿನಗೆ ಮೋಸ ಮಾಡ್ತಾ ಇಲ್ಲ ಗಜ. ಹಲೋ, ಎಕ್ಸ್ಕ್ಯೂಸ್ ಮೀ. ಪ್ರೀತಿಸ್ತಿದ್ವಿ ಅಂತ ಹೇಳೋ ಹುಡುಗಿಯರನ್ನ ನಂಬ್ಕೊಂಡ್ಬಿಟ್ರೆ ಆಚೆ ಈಚೆ 2 ವೈಟು ಮಧ್ಯದಲ್ಲಿ 1 ರೆಡ್ ನಾಮ ಇರೋ ಚೊಂಬೇ ಗತಿ. ನೀವ್ ಯಾರ್ರಿ? ನಾನಾ ಹುಡುಗಿಯರ ಚಿತ್ತ ಹೆರ್ಕೆ ಮಠಗೌಡರು ಮೊಮ್ಮಗ, ನ್ಯಾಯ ನೀತಿ ಧರ್ಮ 3 ಸರದ್ರೆ ಪ್ರಾರಂಭ. ಇವನು ನನ್ನ ಫ್ರೆಂಡು ವಾಸು ಅಂತ. ಮುಂಚೆ ಇವ್ನು ಕೈ ಹಿಡ್ಕೊಂಡು ಓಡಾಡ್ತಿದ್ವಿ, ಇವಾಗ ಕೈ ಬಿಟ್ಬಿಟ್ಟಿದ್ದೀರಾ ಅಂದ್ರೆ ಮೋಸ ಮಾಡಿದಿರಾ, ಕರೆಕ್ಟಾ? ನಾವಿಬ್ರ? ಹೌದು. ಇಂಪಾಸಿಬಲ್. ಯಾಕೆ, ನಾನೇ ನೋಡಿದ್ದೀನಿ, ನನ್ನ ಕಣ್ಣಾರ ನೋಡಿದ್ದೀನಿ. ನೀವಿಬ್ರು ಕೈ ಕೈಕೊಂಡು ಓಡಾಡ್ತಿದ್ರಿ. ಅದು ಅಲ್ಲದೆ ನೀವು ನಂಬಿದಿರಲ್ಲ, ಅವನು ಏನು ಸಾಚ ಅಲ್ಲ. ಅವ್ರು ಸಾಚಾಲ ಅಂತ ನೀವ್ ಯಾಕ್ರಿ ಹೇಳ್ತೀರಾ? ಜಸ್ಟ್ ಅ ಮಿನಿಟ್. ನಿಮ್ ಮೊಬೈಲ್ ನನ್ಗೇನಿಗೆ ಕೊಡ್ತಾ ಇದ್ದೀರಾ? ಗಿಫ್ಟ್ ಕೊಡ್ತಾ ಇಲ್ಲ ಮೇಡಮ್, ಅಲ್ಲಿ ಫೋಟೋ ಇದೆ, ನೋಡ್ಕೊಂಡು ಹೋಗಿ. ಏನೋ ಇಷ್ಟೊಂದು ಹಠ ಮಾಡ್ತಾರೆ? ಆಟ ಮಾಡ್ತಾರೆ ಕಣ. ಗಜ, ಏನಿದು ಫೋಟೋಸ್ಗಳು? ನೋಡ್ತಾ ಇದ್ರೆ ತಲೆ ಕೆಡ್ತಾ ಇದೆ. ಇದೆಲ್ಲ ನಿಜನಾ? ಈ ಫೋಟೋಸ್ ನಿಮಗೆ ಸಿಕ್ತು? ನೀನು ಪ್ರೀತಿಸಿದ್ದಲ್ಲ ಹುಡುಗಿ, ಅವಳು ಹೋಗಿ ಪೊಲೀಸ್ ಸ್ಟೇಷನ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಪೊಲೀಸ್ ಸ್ಟೇಷನಾ? ಹೂನಪ್ಪ, ನೀನು ಜಾಗ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆನೆ ಫೌಂಡೇಶನ್ ಹಾಕ್ಸ್ಬಿಟ್ಟಿದೀಯಾ. ಅರ್ಥ ಆಗ್ಲಿಲ್ಲಲ್ಲ? ಮಾಡ್ಬಿಟ್ಟಿದ್ದಾನೆ. ಇನ್ನೇನು ಇನ್ಸ್ಪೆಕ್ಟರ್ ಬರ್ತಾರೆ. ಲೇ, ಎಲ್ಲ ಅವಳು ಇನ್ನೂ ಬರಲಿಲ್ಲ. ನಮಸ್ಕಾರ ಮೇಡಮ್. ನಮಸ್ಕಾರ ನಮಸ್ಕಾರ. ದೇವಿಕಾ ಅಂದ್ರೆ ನೀನಾ? ಹೌದು. ಫೋನ್ ನಂಬರ್ ಹೇಳ. ಯಾಕೆ? ನಾನ್ ಕೇಳಿದ್ಕೂಳೆ ಯಾಕ ಏನು ಅಂತ ಕ್ವಶನ್ ಮಾಡಿದೆ ಅಂದ್ರ ಹೋಗೋದು ಸಿಗದ್ ಹಾಕ್ಬಿಡ್ತೇನೆ. ಎಲ್ಲ ಫ್ರಂಟ್ ಪೇಜಿಂದ ಹೋದ್ರೆ ಇವ್ರು ಬ್ಯಾಕ್ ಪೇಜಿಂದ ಓದ್ಕೋಬರ್ತಾರೆ. ಮೇಡಮ್ ಫೋನ್ ನಂಬರ್ ತಾರೆ, ನಾನು ಹೇಳ್ತೀನಿ. 9480289821. ಕರೆಕ್ಟ್. ಇದು ದೇವಿಕಾಂದ ನಂಬರ್ ಅಂತ ಹೇಳಿ ನಂಗೆ ಗೊತ್ತಿತ್ತು, ಕನ್ಫರ್ಮ್ ಮಾಡ್ಕೋಬೇಕಿತ್ತು ಅಷ್ಟೇ. ಮೇಡಮ್, ಈ ಹುಡುಗಿ ನಮ್ಮ ವಾಸನ ಲವ್ ಮಾಡ್ತೀನಿ ಅಂದ್ಬಿಟ್ಟು ಕೈ ಕೊಟ್ಬಿಟ್ಟಿದ್ದಾಳೆ ಮೇಡಮ್. ಓಹೋ, ಆಮೇಲೆ ವಿಚಾರಿಸ್ಕೋತೀನಿ. ಈ ಹೊಸ ಗಿರಾಕಿ ಯಾವುದು? ಅಯ್ಯೋ, ಒಂದೊಂದು ದೊಡ್ಡ ಕತೆ ಚಿಕ್ಕದಾಗಿ ಹೇಳ್ತೀನಿ ಕೇಳಿ. ಪವಿತ್ರ ಅನ್ನೋ ಹುಡುಗಿನ ಲವ್ ಮಾಡಿ ಬಸ್ರು ಮಾಡಿ ರಸ್ತೆ ಬಿಟ್ಬಿಟ್ಟವನೆ. ರೋಡ್ಗೆ ಹಾಕ್ಬಿಟ್ಟ? ಬಸ್ತಾಗ ಡಾಂಬರ್ ಹಾಕ್ತವ್ರಂತೆ ಮಟ್ಟ ಮಾಡಕ್ಕೆ. ಇನ್ನೇನ್ ಮೇಡಮ್, ಮೋಸ ಮಾಡವನೆ. ಹಾ, ಇವ್ನ್ ಹಿಂಗ 3-4 ಹುಡುಗರ್ಗ ಮೋಸ ಮಾಡಾನ. ನಾಯಿ ನನ್ ಮಗ ಇವ್ನ ಹಿಂದ ಸಿಯಾಡಿಗಳನ್ನ ಬಿಟ್ಟೇನಿ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ಳಿ ಸ್ಟೇಷನ್ ಕರ್ಕೊಂಡು ಹೋಗಿ ಹೋಗುದು ಸಿಗದ್ ಹಾಕ್ಬಿಡ್ತೇನೆ. ಹುಷಾರ್. ನಾನಿನ್ ಬರ್ಲಾ? ಆಯ್ತು, ಹೊರಡಿ. ನಾದಸ್ವರ. ಓ, ಆ ಫಂಕ್ಷನ್ಗೆ ಹೋಗ್ಬೇಕಾ? ಹೋಗಿ ಹೋಗಿ ಹೋಗಿ. ಹೋಗಿ. ಏನ್ ಮಾಡ್ಬೇಕು ದಿಕ್ಕೇ ತೋಚ್ತಾ ಇಲ್ಲ ನನಗೆ ಇವಾಗ. ಇನ್ನೊಂದು 4 ಹುಡುಗಿನ ಪ್ರೀತಿ ಮಾಡೋ ಬಿಟ್ಟು ಸಿಕ್ಬಿಡ್ತಾರೆ. ಹೂನಪ್ಪ, ಅದ್ಯಾರೋ ಶ್ಯಾಮಲಾ ಆಯ್ತು, ಮಮತಾ ಆಯ್ತು, ಶಿಲ್ಪಾ ಆಯ್ತು, ಪವಿತ್ರನೂ ಆಯ್ತು, ಈಗ ಈ ದೇವಿಕನಾ? ಯು ಫೂಲ್, ನೀನ್ ನನಗೆ ಮೋಸ ಮಾಡಿದ್ಯಾ. ಈ ವಿಷಯನ ಈಗಲೇ ಹೋಗಿ ನಮ್ಮ ಅಪ್ಪನಿಗೆ ಹೇಳ್ತೀನಿ. ಮೇಡಮ್, 1 ನಿಮಿಷ, ಮೊಬೈಲ್ ನಮ್ದೆ ಅಲ್ಲ ಮೇಡಮ್. ನೀವು ಯಾವತ್ತಾದ್ರು ಪ್ರೀತಿ ಮಾಡೋ ವಿಷಯ ನಿಮ್ಮ ಅಪ್ಪಂಗೆ ಹೇಳಿದ್ದೀರಾ? ಇಲ್ಲ. ಮತ್ತೆ ಹುಡುಗ ಮೋಸ ಮಾಡೋದು ಮಾತ್ರ ಹಿಂಗೆ ಹೇಳ್ತೀರಾ? ಆಯ್ತು, ಹೇಳಿ. ಮಾತು ಕೇಳು. ಅಲೋ ಇವ್ರೆ ಅವ್ರು ನಿಮ್ಮ ಮಾತು ಕೇಳೋದಲ್ಲ, ನೀವು ನಮ್ಮ ಮಾತು ಕೇಳಿದ್ರೆ ಈ ಕೇಸಿಂದ ಬಚಾವ್ ಆಗ್ಬೋದು. ಗಜೇಂದ್ರ, ಒಂದು ಹುಡುಗಿ ಜೀವನದಲ್ಲಿ ಇಷ್ಟ ಬಂದ ಹಾಗೆ ಆಟ ಆಡಿದಿರಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತಾ? ನೀವ್ ಯಾಕೆ ಹೀಗ್ ಮಾಡಿದ್ರಿ? ನಾಳೆ ಏನಾದ್ರೂ ಪವಿತ್ರ ಅವರು ನಿಮ್ ಹೆಸರು ಬರ್ದಿಟ್ಟು ಸೂಸೈಡ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ? ಅವ್ಳು ಒಳ್ಳೆ, ಆದ್ರೆ ದೇವಿಕ ನೋಡಿ ನನ್ನ ಗಮನ ಆ ಕಡೆ ಹೋಯ್ತು. ಪಾರು, ಆ ದೇವಿಕಾ ವಾಸು ನನ್ನ ಲವ್ ಮಾಡ್ತಿದ್ದಾಳೆ. ಆ ವಾಸುನೋ ಹಲ್ಕ ನನ್ನ ಮಗ, ಕಂತ್ರಿ ಕಜ್ಜಾಯ ನನ್ನ ಮಗ, ಕತ್ತೆ ನನ್ನ ಮಗ, ದಟ್ಟ ದರಿದ್ರ ನನ್ನ ಮಗ. ಎಷ್ಟು ಬೈದ್ರು ಸಾಲ್ದು ನನ್ನ ಮಗಂಗೆ. ರೀ ಪರಮೇಶ್ವರ್ ಅವ್ರೆ, ಸುಮ್ನೆ ಯಾರಿಗೂ ಬೈಬಾರ್ದು. ಒಳ್ಳೆ ಕತೆ ಆಯ್ತಲ್ಲಮ್ಮ, ನಾನು ಯಾಕೆ ಬೈಬಾರ್ದು? ನೋಡಿ, ಯಾವ್ದೇ ವ್ಯಕ್ತಿ ಬಗ್ಗೆ ಆಗ್ಲಿ ಗೌರವದಿಂದ ಮಾತಾಡ್ಬೇಕು. ಅವ್ರು ನಿಮ್ ಸಹಾಯ ಕೇಳ್ಕೊಂಡ್ ಬಂದವ್ರು. ಹೌದೌದು, ಆ ವಾಸು ನನ್ನ ಮಗ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಅಂದೆಲ್ಲ ಇರಕ್ಕಾಗುತ್ತಾ? ಹೌದು, ನನ್ನ ಹುಡುಗಿನ ಹಾಳು ಮಾಡಿದ್ದು ಆ ವಾಸುನೆ. ಹೂನಪ್ಪ, ನಿನ್ನ ಹುಡುಗಿನ ಅವ್ನು ಹಾಳು ಮಾಡ್ದ, ನೀನು ಪವಿತ್ರನ ಹಾಳು ಮಾಡ್ದೆ. ಪ್ರಪಂಚ ಅಂದ್ರೆ ಇಷ್ಟೇ, ಬರೀ ಮೋಸ. ನೀವು ನನ್ನ ಏನ್ ಮಾಡ್ಬೇಕು ಅಂತ ಕರ್ಕೊಂಡ್ ಬಂದಿದ್ದೀರಿ? ಗಜೇಂದ್ರ ಇಲ್ಲದೇನೋ? ಇವರೇ ಮೇಡಮ್ ಕರ್ಕೊಂಡ್ ಬಂದಿದ್ದು.
ಏಯ್ ಇನ್ನೂ ನಿನ್ ಲಿಸ್ಟ್ನಾಗ ಎಷ್ಟು ಮಂದಿ ಹೆಣ್ಮಕ್ಳು ಅದಾರೋ? ಯಾರು ಇಲ್ಲ ಮೇಡಮ್, ನಾನು ಒಬ್ಬರನ್ನೇ ಪ್ರೀತಿ ಮಾಡಿದ್ದು. ಏಯ್ ಸುಳ್ಳು ಹೇಳಿದೆ ಅಂತಂದ್ರೆ ಬೋಟಿ ತೆಗೆದು ಬಿಡ್ತೀನಿ. ರಾಯಚೂರ್ನಾಗ ಡ್ಯೂಟಿ ಮಾಡಿದ ಪೊಲೀಸ್ ನಾನು. ಮೇಡಮ್ ಸಾರಿ ಮೇಡಮ್. ಏಯ್ ಪವಿತ್ರ ಸ್ಟೇಷನಿಗೆ ಬಂದು ನಿನ್ನ ಹೆಸರು ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಾಳ. ಮೇಡಮ್ ನಾನು ಅದನ್ನ ಹೇಳ್ತಾ ಇದ್ದೆ ಅವ್ರಿಗೆ. ಏಯ್ ಇಂಥ ವಿಚಾರದಾಗ ನೀನ್ ಯಾಕೆ ತಲೆ ಹಾಕ್ತೀಯೋ ಕಜ್ಜು? ಬ್ರೋಕರ್ ಕೆಲಸ ಮಾಡಕ್ ಹೋಗ್ಬೇಡ, ಅದಕ್ಕಂತ ಕಾನೂನು ಐತಿ, ಪೊಲೀಸ್ ಅಂತ ನಾವ್ ಅದೇವಿ. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ ನಾನ್ ಬಿಡಂಗಿಲ್ಲ. ಹಾಗಿದ್ರೆ ಇವಾಗ ನಾನು ಏನು ಮಾಡಬೇಕು ಅಂತೀರಾ ಮೇಡಮ್? ಪವಿತ್ರ ನಿನ್ ಕರೆನೋ ಇಷ್ಟಪಡ್ತೀಯಾ? ಹೌದು ಮೇಡಮ್, ನಾನು ಅವಳಿಗೆ ಮೋಸ ಮಾಡಲ್ಲ. ನೋಡು 24 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟ್ರಾಕಿನ ಮದ್ವೆ ಆಗೋ. ಇಲ್ಲ ಅಂದ್ರೆ ಗೊತ್ತಲ್ಲ ನನ್ನ ವಿಚಾರ, ಹೂತ್ ಹಾಕಿ ಸಿಗದ್ ಹಾಕ್ಬಿಡ್ತೀನಿ. ಸರಿ ಮೇಡಮ್, ಮದುವೆ ಮಾಡ್ಕೋತೀನಿ. ವೈಶಾಲಿ ಅವರ ಅಂತೂ ಇಂತೂ ಮಂಜ ಯಾರು ಮದ್ವೆ ಆಗ್ಬೇಕಂತಿದ್ನಲ್ಲ ಆ ಹುಡುಗಿನ ಬೇರೆದವ್ರ ಜೊತೆ ಮದ್ವೆ ಮಾಡಿ ಆತು. ತೀರ್ಥಳ್ಳಿ ಗಂಡು ಬೆಂಕಿ ಚೆಂಡು ಲೇ ಕಳ್ಮಂಜ, ಏನ ಅಲ್ಲಿಂದ ಬಂದಿ ಧಬಾಕ್ತೀನಿ ಅಂದೆ, ಧಬಾಕನ್ ಮನಿಕೊಂಡ್ಬಿಟ್ಟಿದ್ಯಾ. ಈಗ ಅಪ್ಪ ಎಲ್ಲಿರೋರೆ ಗ್ರೇಟ್ ಅಂತ. ಎಂತ ಮಾಡೋದು ವೈಶಾಲಿ ಮೇಡಮ್, ನಮ್ಮ ಕುದುರೆ ನಸೀಬ್ ಚೆನ್ನಾಗಿರ್ಲಿಲ್ಲ, ಸೋತೋಗ್ಬಿಡ್ತು. ನಿಮ್ಮ ಕುದುರೆ ಗೆದ್ದುಬಿಡ್ತು. ನನ್ನ ಸಿಸ್ಟಮ್ಮು ರೀಬೂಟ್ ಆಗ್ಬೇಕು, ಬರಲ್ಲ. ಎಲ್ಲೋ ವೈಶಾಲಿ ಅವರ ಇನ್ನೇನಾರ ಟೈಮ್ ಕೊಟ್ರಿ ಅಂದ್ರೆ ಇವನು ಬೇರೆ ಹೊಲ ಮೇಯಕ್ ಹೋಗ್ಬಿಡ್ತಾನೆ. ನಾಳೆ ನಾವ್ ವೇದಂಗು ಮಂಜಂಗು ಮದ್ವೆ ಮಾಡ್ರಿ.